ಬನ್ನಿ ಇವತ್ತು ನಿಮಗೆ ಒಂದು ರೀತಿ ರವೆಯಿಂದ ಮಾಡೋಂಥ ಪಡ್ಡು, ಸಖತ್ ಟೇಸ್ಟ್ ಆಗಿರೋಂಥ ಪಡ್ಡು ಮಾಡೋದು ಹೇಗೆ ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಇದು ಎಕ್ಸ್ಪೆಷಲ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಸೈಡ್ ಡಿಶ್ ಆಗಿ ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಎರಡೂ ಚೆನ್ನಾಗಿರುತ್ತೆ. ಹೇಗೆ ಪಡ್ಡು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದು ಅರ್ಧ kg ರವೆ. ಇದು ಮೀಡಿಯಮ್ ರವೆ, ಸಣ್ಣ ರವೆ ಆದರೂ ಆಗುತ್ತೆ, ಮೀಡಿಯಮ್ ರವೆ ಆದರೂ ಆಗುತ್ತೆ. ಅರ್ಧ kg ರವೆ ಹಾಕ್ಕೊಂಡಿದ್ದೀನಿ. ಅರ್ಧ kg ರವೆಗೆ 1/4 ಲೀಟ್ರ್ ಸ್ವಲ್ಪ ಹುಳಿ ಬಂದಿರೋಂಥ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು, ಪುಡಿ ಉಪ್ಪು, ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ತುರ್ಕೊಂಡಿರೋಂಥ ಕ್ಯಾರೆಟು, ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಬಂದು ಮೊಸರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕಿ, ತೀರಾ ತೆಳ್ಳಗೂ ಅಲ್ಲದೆ ಗಟ್ಟಿಗೂ ಅಲ್ಲದ ಗಟ್ಟಿಗಿದ್ರೆ ಪಡ್ಡು ಕೂತ್ಕೊಳ್ಳಲ್ಲ. ಇದರಲ್ಲಿ ಒಂದು ರೀತಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರ್ಬೋದು. ನೋಡಿ, ಇವಾಗ ಇಷ್ಟು ನೀರು ಹಾಕಿ ಕಲಸಿ ಮಡಗಿದ್ದೀನಲ್ಲ, ಇನ್ನೊಂದು 5 ನಿಮಿಷ ನಾನು ಬಿಡ್ತೀನಿ. ಮತ್ತೆ ನೋಡಿ, ಈ ರವೆ ಪೂರ್ತಿ ನೀರನ್ನ ಹೀರ್ಕೊಂಡು ಮತ್ತೆ ಡ್ರೈ ಕೊಡುತ್ತೆ. ಈಗ ಸದ್ಯಕ್ಕೆ ಇದನ್ನ ಈಗ ಇಟ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾವು. ಈ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಹೀರ್ಕೊಂಡಿರುತ್ತೆ. ಆಮೇಲೆ ನೀರು ಬೇಕಾಗಿರೋ ಅಷ್ಟೊಂದು ನೋಡಿಕೊಂಡು ಏನು ಕನ್ಸನ್ಟ್ರೇಸಿ ಬೇಕೋ ಆವಾಗ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು ಪಕ್ಕ ಅರ್ಧ ಗಂಟೆ ಮುಚ್ಚಿಡೋಣ. ಇಟ್ಕೊಳ್ಳೋಣ. ಒಂದು ತಟ್ಟೆ ಹಾಕಿ ಇದನ್ನ ನೋಡಿ. ಈಗ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸಾಸಿವೆ ಸಿಡಿಯುವಾಗ ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗು, ಈಗ ಈರುಳ್ಳಿ ಹಾಕೊತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಅರ್ಧ kg ರವೆಗೆ ಒಂದು 3 ದೊಡ್ಡ ಈರುಳ್ಳಿ ಅಂದರೆ ಒಂದು 3 ಈರುಳ್ಳಿ ಸಾಕಾಗುತ್ತೆ. ಸ್ವಲ್ಪ ಚಿಕ್ಕದಾಗಿದ್ರೆ ಒಂದು 4 ರಿಂದ 5. ಸ್ವಲ್ಪ ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಏನು ತುಂಬ ರೋಸ್ಟ್ ಆಗಬೇಕು ಅಂತೇನಿಲ್ಲ. ಸ್ವಲ್ಪ ಗೋಲ್ಡನ್ ಬಣ್ಣಕ್ಕೆ ಬಂದ ಸ್ವಲ್ಪ ಬಣ್ಣ ತಿರುಗ್ತಾ ಇದ್ದಂಗೆ ಪಡ್ಡು ಹಿಟ್ಟಿಗೆ ಸೇರಿಸ್ಕೊಳ್ಳಿ ಈರುಳ್ಳಿನ.
ನೋಡಿ ಈರುಳ್ಳಿ ಈ ಈ ಈ ಕಲರ್ ಚೇಂಜ್ ಆದರೆ ಸಾಕು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಈ ಈರುಳ್ಳಿ ಹದವಾಗಿ ಬೆಂದಿದೆ, ಇದನ್ನು ತೆಗೆದು ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಈ ರವೆ ಕಣಕ ಅರ್ಧ ಗಂಟೆ ಮೇಲೆ ನೆಂದಿದೆ. ಈ ಪಡ್ಡುಗೆ ಹಾಕೋಕ್ಕೂ ಮುಂಚೆ ಒಂದು 5 ನಿಮಿಷ ಇದೆ ಅನ್ನೋವಾಗ ಒಂದೇ ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ಅದು ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಗರಿಗರಿಯಾಗಿ ಬರೋದಕ್ಕೋಸ್ಕರ ಅಕ್ಕಿ ಹಿಟ್ಟು 1 ಸ್ಪೂನು. ಅಕ್ಕಿ ಹಿಟ್ಟು ಬೇಡ ನಮಗೆ ಮಾಮೂಲಿಯಾಗಿದ್ರು ಸಾಕು ಅನ್ನೋರು ಆದರೆ ಅಕ್ಕಿ ಹಿಟ್ಟು ಬೆರೆಸಿ ಒಂದ್ಸಲಿ ಮಾಡಿ ನೋಡಿ, ತುಂಬ ಟೇಸ್ಟ್ ಮತ್ತು ಸೂಪರಾಗಿರುತ್ತೆ. ತಿಂದು ನೋಡಿ. ನೋಡಿ ಈಗ ಕಾದಿದೆ ಇದು. ನೋಡಿ ಈಗ ಪಡ್ಡು ಬೆಂದಿದೆ, ತಿರುಗಿ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಗೋಲ್ಡನ್ ಬಣ್ಣ ಬರಬೇಕು. ನಾವು ಅಕ್ಕಿ ಹಿಟ್ಟು ಹಾಕಿದ್ರೆ ಮಾತ್ರ ಆ ಥರ ಬರುತ್ತೆ, ಇಲ್ಲಾಂದರೆ ಹಾಗಾಗೆ ಇರುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ. ಇನ್ನು 1 ನಿಮಿಷ ಹಾಕಿಬಿಟ್ಟು ಹಿಟ್ಟು ತೆಗೆದುಬಿಡೋಣ, ಸರೋಗುತ್ತೆ. ಪಡ್ಡು ರೆಡಿ. ರವೆ ಪಡ್ಡು ತಿನ್ನಿ, ನಮ್ಮ ಜೊತೆ ಅದರ ಟೇಸ್ಟ್ ಬಗ್ಗೆ ಹಂಚ್ಕೊಳ್ಳಿ. ಹೇಗಿದೆ ಅಂತ ಹೇಳಿಪ್ಪ ದಯವಿಟ್ಟು ಎಲ್ರೂ. ನೀವು ಕೊಡೋ ಇದರಿಂದನೇ, ಕಮೆಂಟ್ಸಿಂದನೇ ನನಗೆ ಇನ್ಸ್ಪಿರೇಷನಾಗಿ ತೊಗೊಂಡು ನಾನು ಮುಂದೆ ಒಳ್ಳೊಳ್ಳೆ ಐಟಮ್ ಆಗೋಕ್ಕೆ ನನಗೆ ಸಹಾಯ ಆಗುತ್ತೆ. ನೀವು ಯಾರು ಏನು ಕಮೆಂಟ್ಸೇ ಮಾಡ್ತಾಯಿಲ್ಲ, ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ. ಲೈಕ್ಸು ಇಲ್ಲ, ಕಮೆಂಟ್ಸು ಇಲ್ಲ, ಇದು ಮಾಡ್ತಾಯಿಲ್ಲ, ನೀವು ಸಬ್ಸ್ಕ್ರೈಬು ಮಾಡ್ತಾಯಿಲ್ಲ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಪ್ಪ, ಅವರು ನೋಡಲಿ, ಅವಾಗ ಕಮೆಂಟ್ಸ್ ಹಾಕಕ್ಕೆ ಹೇಳಿ. ಈಗ ನೋಡಿ ಬೆಂದಿದೆ. ಈಗ ಇದನ್ನು ತೆಗೆದು ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಟೊಮೊಟೊ ಚಟ್ನಿ, ಅದು ಹೇಗೆ ಮಾಡೋದಂತ ಈಗ ಹಾಕ್ತೀನಿ ನೋಡಿ. ಟೊಮೊಟೊ ಚಟ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹೇಳಿದ್ನಲ್ಲ, ಆ ಟೊಮೊಟೊ ಚಟ್ನಿಗೆ ಫಸ್ಟು ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಒಂದು ಕೈಯಷ್ಟು ಹಾಕೊಂಡಿದ್ದೀನಿ, ಇಷ್ಟು ಹಾಕೊಂಡಿದ್ದೀನಿ. ಕಡಲೆಬೇಳೆ, ಕಡಲೆ ಬೀಜ ನೋಡಿ ಒಂದು ಕೈಯಷ್ಟು, 1.5 ಕೈಯಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡ್ ಬಂದ ಮೇಲೆ ಈರುಳ್ಳಿ ಹಾಕ್ಕೋಬೇಕು, ಬೆಳ್ಳುಳ್ಳಿ ಹಾಕ್ಕೋಬೇಕು, ಟೊಮೆಟೊ ಹಾಕ್ಕೋಬೇಕು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಕರಿಬೇವು, ಮೆಣಸು, ಜೀರಿಗೆ. ಈ ಸ್ಟೇಜಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೆಣಸು, ಜೀರಿಗೆ, ಇಂಗು ಈಗ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು 10 ಎಸಳು ಸಾಕು ಬೆಳ್ಳುಳ್ಳಿ. ಸ್ವಲ್ಪ ಚೇಂಜ್ ಆಗ್ತಾಯಿದೆ ನೋಡಿ ಕಲರು ಕಡಲೆಬೇಳೆದು. ಇವಾಗ ಈರುಳ್ಳಿ ಹಾಕ್ಬಿಡಿ, ಇಲ್ಲಾಂದರೆ ಕಡಲೆಬೇಳೆ ಸೀಗೋಗುತ್ತೆ. ಈರುಳ್ಳಿ, ಕರಿಬೇವು,
ಈರುಳ್ಳಿ ಸ್ವಲ್ಪ ಬಣ್ಣ ತಿರುಗುವಾಗ ಟೊಮೊಟೊ ಹಾಕೊಳ್ಳಿ. ಆವಾಗ ಟೊಮೊಟೊನು ಮತ್ತು ಈರುಳ್ಳಿ ಎರಡೂ ಮತ್ತೆ ಬೇಯೋದಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಬೆಂದಿದ ತಕ್ಷಣ ಈರುಳ್ಳಿ ಟೊಮೊಟೊ ಹಾಕೊಂಡ್ಬಿಡಿ. ನೋಡಿ ಈ ಸ್ಟೇಜಲ್ಲಿ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೆಟೊ, ಕೊತ್ತಂಬರಿ, ನೋಡಿ ಒಂದು ಗೋಳಿ ಸೈಜು ಹುಣಸೆಹಣ್ಣು, ಟೊಮೊಟೊ ಪೂರ್ತಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನೀವು ಹುರ್ಕೋಬೇಕು. ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗು, ಒಗ್ಗರಣೆ ಕೊಟ್ಟ ಚಟ್ನಿ ರೆಡಿ. ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು, ಒಂದೇ ಒಂದು ಚಿಟಿಕೆ ಹಿಂಗು, ಇಷ್ಟೇ. ಒಗ್ಗರಣೆ ಆಗ್ತಾ ಇದ್ದಂಗೆ ತೆಗೆದು ಚಟ್ನಿಗೆ ಹಾಕೊಳ್ಳಿ. ಈಗ ಪಡ್ಡುಗೆ ತಕ್ಕನಂಥ ಒಂದು ಚಟ್ನಿ ರೆಡಿ ಆಯಿತು. ಪಡ್ಡುಗೂ ಚಟ್ನಿಗೂ ಕಾಂಬಿನೇಷನ್ ತಿಂದು ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ. ನಮಸ್ಕಾರ.